ಇಂದು ಜನಸೇನಾ ಜಿಲ್ಲಾಧ್ಯಕ್ಷರಾದಂತಹ ಮಂಜಣ್ಣವರ ಹುಟ್ಟುಹಬ್ಬವಿದೆ. ಈ ಹುಟ್ಟುಹಬ್ಬ ಎಷ್ಟು ನಮಗೆ ಮುಖ್ಯ ಅಂದರೆ ನಾವು ಗಣರಾಜ್ಯೋತ್ಸವವನ್ನು ಇವತ್ತು ಆಚರಣೆ ಮಾಡ್ತಾ ಇದ್ದೇವೆ. ಇದು ನಮ್ಮ ರಾಷ್ಟ್ರೀಯ ಹಬ್ಬ. ಅದೇ ರೀತಿ ನಮ್ಮ ಮಂಜಣ್ಣವರ ಹುಟ್ಟುಹಬ್ಬನೂ ಕೇವಲ ಮುಳಬಾಗಿಲು ತಾಲೂಕಿಗೆ ಸೀಮಿತವಾಗದೆ, ಕರ್ನಾಟಕಕ್ಕೆ ಸೀಮಿತವಾಗದೆ ನಮ್ಮ ದೇಶಾದ್ಯಂತ ಇವರ ಹುಟ್ಟುಹಬ್ಬವನ್ನು ಆಚರಿಸುವಂಥ ಮಟ್ಟಕ್ಕೆ ಅವರು ಬೆಳಿಬೇಕು. ಜನರಿಗೆ ಅವರು ಸಹಾಯ ಹಸ್ತವನ್ನು ಬೆಳೀತಾ ಇರಬೇಕು. ಜನರು ಅವರನ್ನ ಮೇಲೆತ್ತಾ ಇರಬೇಕು. ಅವರು ಅದೇ ರೀತಿ ದೇವರ ಆಶೀರ್ವಾದದಿಂದ ಮೇಲೆ ಹೋಗ್ತಾ ಇರಬೇಕು. ಈ ಒಂದು ಹುಟ್ಟು ಹಬ್ಬದ ದಿವಸ ಅವರ ಆಯುಷ್ಯ, ಆರೋಗ್ಯ ಎಲ್ಲವನ್ನೂ ಸಹಿತ ದೇವರು ಇನ್ನೂ ಹೆಚ್ಚು ದಯಪಾಲಿಸಲಿ. ಅವರು ಬಡ ಜನರಿಗೆ ಅವರು ಯಾವ ರೀತಿ ಸಹಾಯ ಮಾಡ್ತಾ ಇದ್ದಾರೆ ಬೇರೆದವ್ರಿಗೆ ಗೊತ್ತಾಗ್ದೇನೆ, ಸಹಾಯ ಮಾಡಿದ್ದನ್ನ ಬೇರೆ ಯಾರಿಗೂ ಗೊತ್ತಾಗಲ್ಲ. ಅವರು ಹೇಳ್ತಾರೆ, ನನ್ನ ಸಹಾಯವನ್ನು ಬೇರೆದವ್ರಿಗೆ ತಿಳಿಸ್ಬೇಡಿ, ನಾನು ನನ್ನ ಕೈಲಾದಷ್ಟು ಸಹಾಯ ಮಾಡ್ತಾ ಇರ್ತೀನಿ ಅಂತಾರೆ. ಅದೇ ರೀತಿ ಅವರಿಗೆ ಸಹಾಯ ಮಾಡಲಿಕ್ಕೆ ದೇವರು ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ. ಅವರು ಕೇವಲ ನಾನು ಹೇಳಿದ ಹಾಗೆ ತಾಲೂಕಲ್ಲ, ಜಿಲ್ಲೆಯಲ್ಲ, ರಾಜ್ಯ ಅಲ್ಲ, ರಾಷ್ಟ್ರ ಮಟ್ಟದಲ್ಲಿ ಅವರ ಒಂದು ವ್ಯಕ್ತಿತ್ವ ಉತ್ತಮವಾಗಿ ಬೆಳೀಲಿ ಅಂತ ಹೇಳ್ತಾ ಇನ್ನೊಂದ್ಸರಿ ನಾನು ಅವರ ಹುಟ್ಟುಹಬ್ಬದ ತುಂಬ ಹಾರ್ದಿಕ ಒಂದು ಶುಭಾಶಯಗಳನ್ನು ತಿಳಿಸ್ತಾ ನಾನು ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ. ಏನು ಇವತ್ತೊಂದು ದಿವಸ ನಮ್ಮ ಮುಳಬಾಗಿಲು ತಾಲೂಕಿನ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರು, ನನ್ನ ತಮ್ಮ ಮತ್ತು ಎಲ್ಲ ನಮ್ಮ ಅಣ್ಣ ತಮ್ಮಂದ್ರು ಎಲ್ಲರಿಗೂ ಹೆಸರು ಹೇಳ್ಕೊಳಕ್ಕೆ ಹೋಗಲ್ಲ. ಏನೇ ಪ್ರಾಬ್ಲಮ್ ಇದ್ರೇನೋ ಎಲ್ಲರೂ ಅಣ್ಣ ತಮ್ಮನ ಥರ ಕೆಲಸ ಮಾಡೋಣ. ಇವಾಗ ಜಿಲ್ಲಾಧ್ಯಕ್ಷರು ಜನಸೇನಾದಲ್ಲಿ ಆಗಿದ್ದೀನಿ. ಮುಂದಿನ ದಿನಗಳಲ್ಲಿ ನಾವು ಹುಸೇಣ್ಣನ ಹೇಳಿದ್ರಲ್ಲ, ಜಾತಿ ಭೇದ ಅಂತ ಇಟ್ಕೊಂಡು ರಾಜಕೀಯ ಮಾಡ್ತಾವ್ರೆ. ಆದರೆ ಒಂದು ಕಾನ್ಸೆಪ್ಟ್ ಹೇಳ್ತೀನಿ, ಆಟೋ ಚಾಲಕರು ಅಂತ ಹೇಳ್ತಾ ಇದ್ದೀರಾ. ಎಲ್ಲ ರಾಜಕೀಯ ವ್ಯಕ್ತಿರು ಆಟೋ ಡ್ರೈವರ್ ನೋಡಿ ಕಲ್ತ್ಕೊಳ್ಳಿ. ಜಾತಿ ಭೇದ ಇಲ್ದಿರ ಮುಸ್ಲಿಮ್ ಆಗಿರ್ಬೋದು, ಹಿಂದಿ ಕ್ರಿಶ್ಚಿಯನ್ಸ್ ಆಗಿರೋದು ಓಡಿಸೋದು ಯಾರನ್ನ ಒಬ್ರಿದೆ ಅಂದರೆ ಆಟೋ ಚಾಲಕರು. ಈ ತಾಲೂಕಲ್ಲಿ ಅವರು ಯಾರೇ ರಾಜಕೀಯಕ್ಕೆ ಬರಬೇಕಂದ್ರೆ ಆಟೋ ಡ್ರೈವರ್ ಹತ್ರ ಬುದ್ಧಿ ಕಲ್ತ್ಕೊಂಡು ಮುಳಬಾಗಿಲಲ್ಲಿ ರಾಜಕೀಯ ಮಾಡಿ ಸರ್. ಇಷ್ಟ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇಂದು ಜನಸೇನಾ ಜಿಲ್ಲಾಧ್ಯಕ್ಷರಾದಂತಹ ಮಂಜಣ್ಣವರ ಹುಟ್ಟುಹಬ್ಬವಿದೆ. ಈ ಹುಟ್ಟುಹಬ್ಬ ಎಷ್ಟು ನಮಗೆ ಮುಖ್ಯ ಅಂದರೆ ನಾವು ಗಣರಾಜ್ಯೋತ್ಸವವನ್ನು ಇವತ್ತು ಆಚರಣೆ ಮಾಡ್ತಾ ಇದ್ದೇವೆ. ಇದು ನಮ್ಮ ರಾಷ್ಟ್ರೀಯ ಹಬ್ಬ. ಅದೇ ರೀತಿ ನಮ್ಮ ಮಂಜಣ್ಣವರ ಹುಟ್ಟುಹಬ್ಬನೂ ಕೇವಲ ಮುಳಬಾಗಿಲು ತಾಲೂಕಿಗೆ ಸೀಮಿತವಾಗದೆ, ಕರ್ನಾಟಕಕ್ಕೆ ಸೀಮಿತವಾಗದೆ ನಮ್ಮ ದೇಶಾದ್ಯಂತ ಇವರ ಹುಟ್ಟುಹಬ್ಬವನ್ನು ಆಚರಿಸುವಂಥ ಮಟ್ಟಕ್ಕೆ ಅವರು ಬೆಳಿಬೇಕು. ಜನರಿಗೆ ಅವರು ಸಹಾಯ ಹಸ್ತವನ್ನು ಬೆಳೀತಾ ಇರಬೇಕು. ಜನರು ಅವರನ್ನು ಮೇಲೆತ್ತಾ ಇರಬೇಕು. ಅವರು ಅದೇ ರೀತಿ ದೇವರ ಆಶೀರ್ವಾದದಿಂದ ಮೇಲೆ ಹೋಗ್ತಾ ಇರಬೇಕು. ಈ ಒಂದು ಹುಟ್ಟು ಹಬ್ಬದ ದಿವಸ ಅವರ ಆಯುಷ್ಯ, ಆರೋಗ್ಯ ಎಲ್ಲವನ್ನೂ ಸಹಿತ ದೇವರು ಇನ್ನೂ ಹೆಚ್ಚು ದಯಪಾಲಿಸಲಿ. ಅವರು ಬಡ ಜನರಿಗೆ ಅವರು ಯಾವ ರೀತಿ ಸಹಾಯ ಮಾಡ್ತಾ ಇದ್ದಾರೆ ಬೇರೆದವ್ರಿಗೆ ಗೊತ್ತಾಗ್ದೇನೆ, ಸಹಾಯ ಮಾಡಿದ್ದನ್ನು ಬೇರೆ ಯಾರಿಗೂ ಗೊತ್ತಾಗಲ್ಲ. ಅವರು ಹೇಳ್ತಾರೆ, ನನ್ನ ಸಹಾಯವನ್ನು ಬೇರೆದವ್ರಿಗೆ ತಿಳಿಸ್ಬೇಡಿ, ನಾನು ನನ್ನ ಕೈಲಾದಷ್ಟು ಸಹಾಯ ಮಾಡ್ತಾ ಇರ್ತೀನಿ ಅಂತಾರೆ. ಅದೇ ರೀತಿ ಅವರಿಗೆ ಸಹಾಯ ಮಾಡಲಿಕ್ಕೆ ದೇವರು ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ. ಅವರು ಕೇವಲ ನಾನು ಹೇಳಿದ ಹಾಗೆ ತಾಲೂಕಲ್ಲ, ಜಿಲ್ಲೆಯಲ್ಲ, ರಾಜ್ಯ ಅಲ್ಲ, ರಾಷ್ಟ್ರ ಮಟ್ಟದಲ್ಲಿ ಅವರ ಒಂದು ವ್ಯಕ್ತಿತ್ವ ಉತ್ತಮವಾಗಿ ಬೆಳೀಲಿ ಅಂತ ಹೇಳ್ತಾ ಇನ್ನೊಂದು ಸಾರಿ ನಾನು ಅವರ ಹುಟ್ಟುಹಬ್ಬದ ತುಂಬ ಹಾರ್ದಿಕ ಒಂದು ಶುಭಾಶಯಗಳನ್ನು ತಿಳಿಸ್ತಾ ನಾನು ಒಂದೆರಡು ಮಾತುಗಳನ್ನು ಮುಗಿಸ್ತೀನಿ. ಮನುಷ್ಯನಲ್ಲಿ ಮುಖ್ಯವಾಗಿ ಬೇಕಾಗಿರೋದು ಸಮಾಜ ಸೇವೆ ಮಾಡಲಿಕ್ಕೆ ಮುಂದಾದಾಗ ಮನುಷ್ಯನಿಗೆ ಬೇಕಾಗಿರೋದು ಈ ಜಾತಿ ಧರ್ಮಗಳು ಅಡ್ಡವಾಗಿ ನಿಲ್ಲುತ್ತೆ. ಇವೆಲ್ಲವೂ ಕೂಡ ಯಾವುದೇ ಜಾತಿ ಭೇದ ಭಾವ ಇಲ್ಲದೆ ನಮ್ಮೆಲ್ಲರ ಪ್ರೀತಿಯ ಅಣ್ಣ ಆಗಿರುವಂತಹ ಇವತ್ತು ತುಂಬ ಸರಳವಾಗಿ ಆಟೋ ಘಟಕದ ವತಿಯಿಂದ ಈ ಹುಟ್ಟುಹಬ್ಬವನ್ನು ಎಲ್ಲ ಸದಸ್ಯರು ಕೂಡ ನಮ್ಮ ಕೋಲಾರ ಜಿಲ್ಲಾ ಜನಸೇನಾ ನೂತನವಾಗಿ ಜಿಲ್ಲಾಧ್ಯಕ್ಷರಾಗಿರುವಂತಹ MPS ಮಂಜಣ್ಣನವರ ಹುಟ್ಟುಹಬ್ಬ ಇವತ್ತು. ಮಂಜಣ್ಣನಿಗೆ ನಾನು ಮೊಟ್ಟ ಮೊದಲನೇದಾಗಿ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೇಳೋಕ್ಕೆ ನಾನು ಈ ಸಂದರ್ಭದಲ್ಲಿ ಇಚ್ಛೆ ಪಡುತ್ತೇನೆ. ಅದರ ಜೊತೆಗೆ ಇವತ್ತು ನಮ್ಮ ಅದೃಷ್ಟ ಏನಪ್ಪ ಅಂದರೆ ಜನಸೇನಾ ಜಿಲ್ಲಾಧ್ಯಕ್ಷರಾಗಿ ಕೆಲವೇ ದಿನಗಳಾಗಿದೆ.
ಮುಂದಿನ ದಿನಗಳಲ್ಲಿ ಜಿಲ್ಲೆಯಾದ್ಯಂತ ತಾಲೂಕು ಅಧ್ಯಕ್ಷರುಗಳು ಸದಸ್ಯತ್ವಗಳನ್ನು ಮುಂದೆ ಮಾಡಿಕೊಂಡು ಬರಲಿಕ್ಕೆ ತಯಾರಿದ್ದಾರೆ. ಇವತ್ತು ಜನವರಿ 26 ಗಣರಾಜ್ಯೋತ್ಸವದಂದು ರಾಜ್ಯಾದ್ಯಂತ ನಮ್ಮ ಭಾರತ ದೇಶಾದ್ಯಂತ ಕೂಡ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾಯಿದ್ದೀವಿ. ನಮ್ಮ ಮುಳುಬಾಗಿಲಿನಲ್ಲಿ ಮಂಜಣ್ಣನವರ ಹುಟ್ಟುಹಬ್ಬ ಅತಿ ಸರಳವಾಗಿ, ವಿಜೃಂಭಣೆ ಇಲ್ಲದೆ ಅತಿ ಸರಳವಾಗಿ ಈ ಕಾರ್ಯಕ್ರಮವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಆಟೋ ಚಾಲಕರ ಘಟಕ ಆಯೋಜನೆ ಮಾಡಿದ್ದು, ಅವರಿಗೆಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತೀನಿ. ಇದೇ ರೀತಿ ಮಂಜಣ್ಣನವರು ಮುಂದಿನ ದಿನಗಳಲ್ಲಿ ನಮ್ಮೆಲ್ಲರಿಗೂ ಕೂಡ ಒಂದು ಒಳ್ಳೆಯ ದಾರಿಯಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ. ಎಲ್ಲರಿಗೂ ಕೂಡ ಹೇಳೋದೊಂದೇ, ನಾನೇನೇ ಒಂದು ಸಹಾಯ ಮಾಡಿದ್ರೂ ಕೂಡ ಯಾರಿಗೂ ಕೂಡ ಹೇಳಬೇಡಿ, ನನ್ನ ಕೈಲಾದಷ್ಟು ಮಟ್ಟಿಗೆ ನಾನು ಮಾಡ್ತೀನಿ ಅಂತಾರೆ. ನಿಜವಾಗ್ಲೂ ಹೆಮ್ಮೆ ಆಗುತ್ತೆ. ಇಂತಹ ವ್ಯಕ್ತಿಗಳು ನಮ್ಮ ತಾಲೂಕಿನಲ್ಲಿ ತುಂಬ ಕಡಿಮೆ. ಈ ಮಾತು ಹೇಳಬಾರ್ದೋ ಹೇಳಬೇಕೋ ನನಗೆ ಗೊತ್ತಿಲ್ಲ, ಬಟ್ಟು ಈ ಸಂದರ್ಭದಲ್ಲಿ ಹೇಳಬೇಕಂತ ಅವಶ್ಯಕತೆ ಬಂದಿದೆ, ಹೇಳ್ತಾ ಇದ್ದೀನಿ. ನಮ್ಮ ಆಟೋ ಘಟಕ ನಿರ್ಮಾಣ ಆಡಿದಾಗ ಉದ್ಘಾಟನೆ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಹೋಗಿ ಅವ್ರಿಗೊಂದು ಸಹಸ್ತ ಬೇಕು ಅಂದಾಗ ಅವರು ಯಾವುದೇ ಆಚು ತಪ್ಪದೆ ಅವರ ಕೈಲಾದಷ್ಟು ಮಟ್ಟಿಗೆ ತುಂಬ ಸಹಾಯ ಮಾಡಿದ್ದಾರೆ. ನಿಜವಾಗ್ಲೂ ಕೂಡ ಆಟೋ ಘಟಕದ ವತಿಯಿಂದ ಮಂಜಣ್ಣನವ್ರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಇಂತಹವರು ನಿಮ್ಮ ಜೊತೆಗೆ ನಾವು ಯಾವತ್ತೂ ಕೂಡ ಸದಾ ಬೆನ್ನೆಲುಬಾಗಿ ನಾವು ನಿಮ್ಮ ಜೊತೆ ನಿಂತ್ಕೊತೀವಿ. ಮುಂದಿನ ದಿನಗಳಲ್ಲಿ ನೀವೊಂದು ಸಮಾಜ ಸೇವೆ ಮಾಡಲಿಕ್ಕೆ ಏನು ಮುಂದೆ ಸಾಗ್ತಿದ್ದೀರಾ, ಯಾವತ್ತೂ ಕೂಡ ನಮ್ಮ ಆಟೋ ಘಟಕ, ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಎಲ್ಲ ಸದಸ್ಯರು ಕೂಡ ನಿಮ್ಮ ಬೆನ್ನೆಲುಬಾಗಿ ನಿಂತ್ಕೊಂಡು ನೀವೆಷ್ಟೇ ದೂರ ಒಂದು ಸಮಾಜ ಸೇವೆ ಮಾಡಲಿಕ್ಕೆ ಹೋದಾಗ ಖಂಡಿತವಾಗ್ಲೂ ನಾವು ಜೊತೆಗಿದ್ದು ನಿಮ್ಮಲ್ಲಿ ಕೈ ಜೋಡಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೇಳುತ್ತಾ ಈ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ನಮಸ್ಕಾರ.